ಈ ಮಧ್ಯಾಹ್ನದ ಒಂದು ಸಮಯದಲ್ಲಿ ನಮ್ಮ ಬೆಳಗಾವಿ ಸಾಹಿತ್ಯೋತ್ಸವದಿಂದ ಈಗ 3ನೇ ಗೋಷ್ಠಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಗೋಷ್ಠಿ ಬೆಟಗೇರಿ ಕೃಷ್ಣ ಶರ್ಮಾ ಅವರ ವೇದಿಕೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲಿರುವಂತಹ ಶ್ರೀ NS ಶ್ರೀಧರ್ ಮೂರ್ತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಅವರನ್ನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಗೌರವ ಉಪಸ್ಥಿತಿಯನ್ನು ನೀಡಲಿರುವಂತಹ ಶ್ರೀಮತಿ ಸುಮಾ ಕಿತ್ತೂರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಇದು ವಿಶೇಷ ಕಾರ್ಯಕ್ರಮ. ಯಾಕೆ ಅಂತಂದ್ರೆ 4 ತಂತಿಗೆ ಸುವರ್ಣ ಸಂಭ್ರಮ, ಬೇಂದ್ರೆಯವರ ಒಂದು 4 ತಂತಿಗೆ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿದೆ. ಇದು ಸುವರ್ಣ ಸಂಭ್ರಮದ ಕೆಲವು ವಿಷಯಗಳನ್ನು ನಾವಿಲ್ಲಿ ಶ್ರೀಧರ್ ಅವರಿಂದ ನಾವು ಕೇಳಬಯಸ್ತೇವೆ. ಶ್ರೀಮತಿ ಸುಮಾ ಕಿತ್ತೂರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಾನು ಈ ಒಂದು ವೇದಿಕೆಗೆ ಶ್ರೀಮತಿ ಸುಮಾ ಕಿತ್ತೂರ್ ಅವರನ್ನ ಹಾಗೂ NS ಶ್ರೀಧರ್ ಮೂರ್ತಿ ಅವರನ್ನ ಸ್ವಾಗತ ಮಾಡ್ತಾ ಅವರ ಒಂದು ಕಿರು ಪರಿಚಯವನ್ನ ಇಲ್ಲಿ ಹೇಳಬಯಸ್ತಾ ಇದ್ದೇನೆ. ಚಿತ್ರದುರ್ಗ ಜಿಲ್ಲೆಯ ಗುಂಜಿಗನೂರು ಗ್ರಾಮದಲ್ಲಿ ಜನಿಸಿದ ಶ್ರೀ NS ಶ್ರೀಧರ್ ಮೂರ್ತಿಯವರು ಉಪನ್ಯಾಸಕರಾಗಿ, ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿ, ಪತ್ರಿಕಾ ಸಂಪಾದಕರಾಗಿ, ಭಾರತೀಯ ವಿದ್ಯಾಭವನದ ಮಾಧ್ಯಮ ಭಾರತೀಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಚಿತ್ರರಂಗದ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇತ್ತೀಚಿನ ನಟನಟಿಯರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿರುವ ಇವರು ಪ್ರಸ್ತುತ ಕನ್ನಡ ಚಲನಚಿತ್ರಗಳ ವಿಮರ್ಶೆ ಹಾಗೂ ವಿಶ್ಲೇಷಣೆಗಳನ್ನ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಶ್ರೀಯುತರು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಆಳವಾದ ಅಧ್ಯಯನವನ್ನು ಮಾಡಿದವರು. ಕರ್ನಾಟಕಿ ಹಾಗೂ ಹಿಂದೂಸ್ತಾನಿ ಸಂಗೀತಗಳಲ್ಲಿ ವಿದ್ವಾಂಸರೆನಿಸಿರುವ ಇವರು ಚಲನಚಿತ್ರಗಳಲ್ಲಿನ ಸಂಗೀತದ ಬಳಕೆಯ ಕುರಿತು ವಿಶೇಷವಾಗಿ ಮಾತನಾಡಬಲ್ಲರು. ಕನ್ನಡ ಚಿತ್ರರಂಗದ ದಿಗ್ಗಜರ ಕುರಿತು ಹಲವಾರು ಗ್ರಂಥಗಳನ್ನು ಇವರು ರಚಿಸಿದ್ದಾರೆ. ಬೇಂದ್ರೆಯವರ 4 ತಂತಿ ಕುರಿತು ಇವರು ಬರೆದ ಲೇಖನ ಅವರ ವಿದ್ವತ್ತಿಗೆ ಸಾಕ್ಷಿ ಎನಿಸುತ್ತದೆ. ಬೇಂದ್ರೆಯವರ 4 ತಂತಿ ಕವನವನ್ನು ಅವರು ವಿಶ್ಲೇಷಿಸುವ ಪರಿ ಭಿನ್ನವಾದದ್ದು. ಹಾಗಾದರೆ ಅವರ ಬೇಂದ್ರೆಯವರ ಕುರಿತು ಏನು ಮಾತಾಡುತ್ತಿದ್ದಾರೆ ಎಂದು ನಾವು ಕೇಳೋಣವೇ? ಸರ್, ತಮ್ಮಿಂದ ನಾವು ಮಾತುಗಳನ್ನು ಕೇಳಬಯಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನ 1 ಗಂಟೆಗೆ ನಾನು ಮಾತಾಡೋದಕ್ಕೆ ನಮ್ಮ ನಿಂತಿದ್ದೆ. ಊಟದ ಸಮಯದಲ್ಲಿ ಸಹಜವಾಗಿ ಎಲ್ಲರ ಚಿತ್ತ ಆ ಕಡೆ ಇರುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ಬೇಂದ್ರೆಯವ್ರ ಬಗ್ಗೆ ಬೇಂದ್ರೆಯವ್ರ ಬಗ್ಗೆ ಮಾತನಾಡೋದಕ್ಕೆ, ಕೇಳೋದಕ್ಕೆ ಒಂದು ಸಿದ್ಧತೆ ಬೇಕು. ನನಗೆ ನಿಮ್ಮಲ್ಲಿ ಎಷ್ಟು ಜನ 4 ತಂತಿ ಓದಿದ್ರಿ ಮತ್ತು ಅದರ ಕಾವ್ಯದ ಆಳವನ್ನು ನೋಡಿದ್ರಿ ಅನ್ನೋದು ನನಗೆ ಗೊತ್ತಿಲ್ಲ. ಅದರಿಂದ ಬಹುಶಃ ನಾನು ಆಡುವ ಮಾತುಗಳು ಅದನ್ನು ಓದೋರನ್ನ ತಲುಪೋದಕ್ಕೆ ಸಾಧ್ಯ. ಇಲ್ಲಿದ್ರೆ ನನಗೆ ಆ ಥರದ ಭೂಮಿಕೆಯನ್ನು ಸೃಷ್ಟಿ ಮಾಡಿಕೊಂಡು ನಾನು ಮಾತನಾಡಬೇಕಾದ್ರೆ ಅದು ಈ 30 ನಿಮಿಷ ನಾನು ಖಂಡಿತ ಸಾಕಾಗ್ತದೆ. ಎರಡನೇ ಬಹಳ ದೊಡ್ಡ ಸವಾಲು ಏನು ಅಂತಂದ್ರೆ ಬೇಂದ್ರೆಯವ್ರ ಬಗ್ಗೆ ಮಾತನಾಡೋದೇ. ಯಾಕಂದ್ರೆ ನಮ್ಮ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಶಬ್ದ ಅರ್ಥವನ್ನು ಮೀರಿದ ಕವಿ ಬೇಂದ್ರೆ. ನೀವು ಅವರನ್ನು ಎಲ್ಲೂ ಅರ್ಥದಲ್ಲಿ ಹಿಡಿಯೋದಕ್ಕಾಗಲ್ಲ. ಬೇಂದ್ರೆಯ ಯಾವ ಸಾಲುಗಳು ಕೂಡ ಇದು ಅರ್ಥ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆಮೇಲೆ ಬೇಂದ್ರೆ ನಮ್ಮ ಬೇರೆ ಕವಿಗಳ ಹಾಗೆ ವಿಕಸಿತಗೊಳ್ಳುತ್ತಾ ಹೋದ ಪ್ರತಿಭೆ ಅಲ್ಲ, ಒಂದು ವಿಕಸಿತಗೊಂಡ ಪ್ರತಿಭೆ. ಆದ್ದರಿಂದ ನಿಮ್ಮ ಮೊದಲ ಸಂಕಲನದಲ್ಲಿ ಬೇಂದ್ರೆಯ ಶ್ರೇಷ್ಠ ಕವನಗಳು ಸಿಕ್ಕ ಹಾಗೆ ನಿಮ್ಮ ಅರಳು ಮರಳಿನಲ್ಲಿ ಅದೊಂದು ಭಜನೆ ಕೂಡ ನಿಮಗೆ ಸಿಕ್ಕ ಸಾಧ್ಯ. ಇದು ಬೇಂದ್ರೆಯ ಕಾವ್ಯದ ವಿಸ್ತಾರದ ಸ್ವರೂಪ ಬಹಳ ಭಿನ್ನವಾಗುತ್ತೆ. ಬೇಂದ್ರೆ ಅವರಿಗಿದ್ದ ಪ್ರೇರಣೆಗಳು ಎಲ್ಲೆಲ್ಲಿಂದ ಬಂದಿತ್ತು ಅನ್ನೋದನ್ನು ಗಮನಿಸಿದ್ರೆ ಅದು ಬ್ರಹ್ಮಚೈತ್ಯದಲ್ಲಿ ಬಂದಿತ್ತು, ಅವಧೂತ ಪರಂಪರೆಯಿಂದ ಬಂದಿತ್ತು, ಅವರಿಗಿದ್ದ ಸಂಖ್ಯಾಶಾಸ್ತ್ರದ ಹಿನ್ನೆಲೆ ಇರ್ಬೋದು, ಅವರಿಗಿದ್ದ ಸಂಗೀತದ ಹಿನ್ನೆಲೆ ಇರ್ಬೋದು, ಮತ್ತು ಈ ಎಲ್ಲ ಭಿನ್ನ ಶಾಸ್ತ್ರಗಳ ಹಿನ್ನೆಲೆಯನ್ನ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಹೋದ್ರೆ ನಾವು ಒಂದು ಬಹಳ ಮುಖ್ಯವಾದ ಸಂಗತಿ, ಶಂಕರ್ ಪ್ರಕಾಶ್ ಪುಣೇಕರ್ ಇದನ್ನು ದಾಖಲೆ ಮಾಡಿದ್ದಾರೆ. ಆ ಕಾರಣಕ್ಕೆ ಇದು ಕನ್ನಡದಲ್ಲಿ ಹೆಚ್ಚು ಚರ್ಚೆ ಆಗಿರುವ ಸಂಗತಿ ಆಗಿರೋದ್ರಿಂದ
ನಮ್ಮಲ್ಲಿ ಇಂದ್ರಪ್ರಸ್ಥ ಮತ ಅಂತ ಒಂದಿತ್ತು. ಇದು ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ ಕ್ರಿಸ್ತ ಶಕ 2ನೇ ಶತಮಾನದವರೆಗೆ 4 ಶತಮಾನದ ಕಾಲ ಇತ್ತು. ಇದು ಒಂದು ಸಂಖ್ಯಾ ಪದ್ಧತಿ. ನಮ್ಮ ಸಂಗೀತದ ಮೂಲ ಸ್ವರಗಳು ಹುಟ್ಟಿದ್ದು ಅಲ್ಲಿಂದ, ನಮ್ಮ ಜ್ಯೋತಿಷ್ಯ ಹುಟ್ಟಿದ್ದು ಕೂಡ ಅಲ್ಲಿಂದ, ಛಂದಸ್ಸು ಕೂಡ ಹುಟ್ಟಿದ್ದು ಅಲ್ಲಿಂದ. ಈ ಇಂದ್ರಪ್ರಸ್ಥ ಮತದಲ್ಲಿ 84 ಪುಸ್ತಕಗಳು ಸಿಕ್ಕಿದೆ. ಅದರಲ್ಲಿ 34 ಪೂರ್ಣ ಗ್ರಂಥಗಳು, ಇನ್ನು 50 ಅಪೂರ್ಣ ಗ್ರಂಥಗಳು. ಇದು ಎಲ್ಲಿತ್ತು ಇಂದ್ರಪ್ರಸ್ಥ ಮತ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದ ಹಾಗೆ ಇಂದ್ರಪ್ರಸ್ಥ ಮತ ಅನ್ನೋದೇ ಇರಲಿಲ್ಲ, ಅದು ಅಪೂರ್ಣ ಕಾಲ್ಪನಿಕ ಅನ್ನೋವರೆಗೂ ಚರ್ಚೆ ಇದೆ. ನಾನು ಆ ಚರ್ಚೆಯನ್ನು ಇಲ್ಲಿ ತರೋದಿಲ್ಲ. ಶಂಕರ ಕಾಶಿ ಪುಣೇಕರ್ ಏನು ದಾಖಲೆ ಮಾಡ್ತಾರೆ ಅಂತಂದ್ರೆ, ಇಂದ್ರಪ್ರಸ್ಥ ಮತದಿಂದ ಪ್ರೇರಿತವಾಗಿ ಕಾವ್ಯ ರಚಿಸಿದವರು ಕನ್ನಡದಲ್ಲಿ ಬೇಂದ್ರೆ ಅವರು ಒಬ್ಬರೇ ಅಂತ ದಾಖಲೆ ಮಾಡ್ತಾರೆ. ಶಂಕರ ಕಾಶಿ ಪುಣೇಕರ್ ಲೇಖನದಲ್ಲಿ ಮಾತಿದೆ. ನನಗೆ ಇಂದ್ರಪ್ರಸ್ಥ ಮತವನ್ನು ನಾನು ಈ ಕಳೆದ 30 ವರ್ಷದಿಂದ ಎಲ್ಲೆಲ್ಲೋ ಹುಡುಕಿಕೊಂಡು ಹೋಗಿದ್ರಿಂದ ನನಗೆ ಅದಕ್ಕೆಲ್ಲೂ ಒಂದು ಬೇಂದ್ರೆಯನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಎರಡು ಇಂದ್ರಪ್ರಸ್ಥದ ಮತದ ಮೂಲಕ ಬೇಂದ್ರೆಯನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಬೇಂದ್ರೆ ಮೂಲಕ ಇಂದ್ರಪ್ರಸ್ಥ ಮತವನ್ನು ಎರಡು ಅರ್ಥ ಮಾಡ್ಕೊಳ್ಬಹುದು. ಎರಡೂ ಪ್ರಯತ್ನವನ್ನು ಮಾಡಿದ್ದೀನಿ. ಆ ಥರದ ಭೂಮಿಕೆಗೆ ನನಗೆ 4 ತಂತಿ ಬಹಳ ಪ್ರೇರಣೆಯನ್ನು ಕೊಟ್ಟಂತಹ ಸಂಗತಿ. ಶ್ರೀ ಜೋಶಿಯವರು ನನ್ನ ಹತ್ರ ಮಾತನಾಡುವಾಗ, ನೀವು 4 ತಂತಿ ಕವನ ಸಂಕಲನದ ಬಗ್ಗೆ ಮಾತಾಡಿ, ಕವನ ಮಾತ್ರ ಮಾತಾಡಬೇಡಿ ಅಂತ ಅಂದರು. ಬೇಂದ್ರೆಯವರ ಕಾವ್ಯ ಸಂಕಲನದ ಬಗ್ಗೆ ಹೀಗೆ ಮಾತಾಡೋ ಒಂದು ಕಷ್ಟ ಇದೆ. ಇದು ಕೆ.ಎಸ್. ನರಸಿಂಹಸ್ವಾಮಿಯವರ ತೆರೆದ ಬಾಗಿಲು ಅಂತಂದರೆ ಅಲ್ಲಿರೋ ಎಲ್ಲ ಕವಿತೆಗಳಿಗೂ ಒಂದು ಲಕ್ಷಣ. ಮೈಸೂರು ಮಲ್ಲಿಗೆ ಕವಿತೆಗೆ ಒಂದು ಲಕ್ಷಣ, ಅಥವಾ ಅಡಿಗರ ಚಂಡಮಾರುತ ಅಂದರೆ ಅದಕ್ಕೊಂದು ಲಕ್ಷಣ. ಆದರೆ ಬೇಂದ್ರೆಯವ್ರು ಯಾವ ಕವನ ಸಂಕಲನಕ್ಕೂ ಇಂಥ ಲಕ್ಷಣಗಳಿಲ್ಲ. ಅವರು 4 ತಂತಿಯಲ್ಲಿರುವ 44 ಕವಿತೆಗಳಿಗೆ 44 ಸಾಧ್ಯತೆಗಳಿದೆ. ಒಂದು ಬಹುಶಃ 4 ಅದೆಲ್ಲದರ ಮೂಲ ಗುಣ. ಎಲ್ಲ ಕವಿತೆಗಳಲ್ಲಿ 4ರ ಲೆಕ್ಕಾಚಾರ ಇರುತ್ತೆ. ಅದು ನಾನು ಮಾತಿನಲ್ಲಿ ಹೇಗೆ ಅನ್ನೋದನ್ನು ನಾನು ಗ್ರಹಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಮತ್ತು ಬೇಂದ್ರೆ ಬಗ್ಗೆ ಮಾತನಾಡುವಾಗ ಯಾವುದು ಇದಮಿತ್ತಂತಿಲ್ಲ. ಯಾಕಂದರೆ ನಾನು ಇವತ್ತು ಬೇಂದ್ರೆ ಓದಿದ ಬೇಂದ್ರೆ ನಾಳೆ ಓದುವಾಗ ನಿಮ್ಗೆ ಬೇರೆ ಥರ ಕಾಣ್ತಾ ಇರ್ತಾರೆ. ಅದು ಪ್ರತಿನಿತ್ಯ ವಿಕಸಿತವಾಗುವ ಚಿಂತನಾ ಕ್ರಮ. ಅದರಿಂದ ಈ ಕ್ಷಣಕ್ಕೆ ನನಗೆ ಬೇಂದ್ರೆ ಏನು ಹೊಳಿತಾರೋ ಅದನ್ನು ನಾನು ಗ್ರಹಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 4 ತಂತಿ ಕವನ ಸಂಕಲನದಲ್ಲಿ ನಾನು ಪ್ರಾತಿನಿಧಿಕವಾದ 4 ಕವನಗಳ ಬಗ್ಗೆ ಮುಖ್ಯವಾಗಿ ಮಾತಾಡ್ತೀನಿ. 3 ಕವನಗಳ ಬಗ್ಗೆ ಸಂಕ್ಷೇಪವಾಗಿ ಮಾತಾಡ್ತೀನಿ. 4 ತಂತಿಯ ಕವಿತೆಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಧ್ಯವಾದಷ್ಟು ನಾನು 30 ನಿಮಿಷದ ಚಿಕ್ಕ ಸಮಯದಲ್ಲಿ ನಾನು ಏನೇನು ಹೇಳೋದಕ್ಕೆ ಸಾಧ್ಯನೋ ಅದನ್ನು ಪ್ರಯತ್ನ ಪಡ್ತೀನಿ. ನಾನು ಗ್ರಹಿಸ್ಕೊಳ್ಳುವ ಮೊದಲ ಕವಿತೆ ಶ್ರೀ ವಿವೇಕಾನಂದ ಶಿಖರ ಪ್ರಘಾತ ಅಂತ ಹೇಳಿ. ಬೇಂದ್ರೆಯವರ ಬಹಳ ವಿಶಿಷ್ಟವಾದ ಅಪರೂಪದ ಪ್ರಘಾತಗಳಲ್ಲಿ ಇದು ಒಂದು. 4 ತಂತಿ ಕವನ ಸಂಕಲನದಲ್ಲಿ ಸ್ವಲ್ಪ ದೀರ್ಘವಾದ ಕವಿತೆಗಳಲ್ಲಿ ಇದು ಕೂಡ ಒಂದು. ಇದು ಒಂದು ರೀತಿಯಲ್ಲಿ ವಿವೇಕಾನಂದರನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಆದ ಹಾಗೆ ಬೇಂದ್ರೆಯವರ ಆಧ್ಯಾತ್ಮಿಕ ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಕೂಡ ಅಷ್ಟೇ. ಇದು ವಿವೇಕಾನಂದವನ್ನ ಹೇಳ್ತಾ ಹೇಳ್ತಾ ಇದರಲ್ಲಿ ಬೇಂದ್ರೆ ಆಧ್ಯಾತ್ಮದಲ್ಲಿ ಏನನ್ನು ಗುರುತಿಸೋ ಪ್ರಯತ್ನ ಪಡ್ತಾ ಇದ್ರು ಅನ್ನೋದು ಕೂಡ ಅರ್ಥ ಮಾಡ್ಕೋಬೇಕು. ಈ ಕವನದ ಆರಂಭದಲ್ಲಿ ಅವರು ರಾಮಕೃಷ್ಣ ಪರಮಹಂಸರನ್ನ ಪರಿಚಯ ಮಾಡ್ತಾರೆ. ಅದನ್ನ ಶ್ರೇಷ್ಠತೆಯ ಪರಿಚಯ ಮಾಡ್ತಾರೆ. ಶುರುವಾಗೋದು ಹೇಗೆ, ಗೌರಿ ಶಂಕರ ಅತ್ತ ಇತ್ತ ಕಾಂಚನದಂಗೆ ಅತ್ತಿತ್ತ ಪರಮಹಂಸರ ಸವಾರಿ ಅಂತ ಈ ಕವನ ಆರಂಭ ಆಗುತ್ತೆ. ಇದು ಸ್ಥಾವರ ಸಾಂಸಾರಿಕ 2 ನೆಲೆಗಳನ್ನ ಕಲ್ಕೊಂಡು ಪರಮಹಂಸರದು ಅಲೌಕಿಕವಾದ ಹಾಗೆ ಗಗನಗಾಮಿಯಾದ ನೆಲೆ ಅನ್ನೋದನ್ನ ಇದನ್ನ ಮಾಡ್ಕೊಳ್ತಾ ಬರ್ತಾರೆ. ಮತ್ತೆ ಮೊದಲ ಭಾಗದಲ್ಲಿ ಕವಿತೆಯಲ್ಲಿ ಸ್ಥಿತಿ ಮತ್ತು ಸಾಧನೆ ಇದೆರಡು ಬಹಳ ಮುಖ್ಯವಾದ ಸಂಗತಿಗಳಾಗಿ ಇವರು ಉಪನಿಷತ್ತನ್ನು ತಗೊಂಡು ಬರ್ತಾರೆ. ಸಹವೀರ್ಯಂ ಕರವಾವಹೈಯನ್ನ ಆರಂಭದಲ್ಲಿ ಉದಾಹರಣೆಯನ್ನ ಮಾಡ್ತಾರೆ. 2ನೇ ಭಾಗದಲ್ಲಿ ವಿವೇಕಾನಂದರನ್ನ ನಂದಿಗೂ ರಾಮಕೃಷ್ಣ ಪರಮಹಂಸರನ್ನು ಶಿವಶಕ್ತಿಗೂ ಹೋಲಿಸ್ತಾರೆ. ನಂದಿ ಎನ್ನುವುದರಲ್ಲಿ ಎತ್ತು ಅನ್ನುವ ಅರ್ಥವನ್ನು ತಗೊಳ್ಳೋ ಹಾಗೆ ಅವರು ನಿಮಗೆ ನಂದಿಯ ಬೇರೆ ಬೇರೆ ಸಾಧ್ಯತೆ ಇದೆ. ನಂದಿ ಕೋಲಿನವರೆಗೂ ಅದರ ಸಾಧ್ಯತೆಗಳು ವಿಸ್ತಾರವಾಗುತ್ತೆ. ಎಲ್ಲವನ್ನ ಬೇಂದ್ರೆ ಬಳಸ್ಕೊಳ್ತಾರೆ. ನಂದಿ ಕೋಲಿನ ಪ್ರಸ್ತಾಪ ಕೂಡ ಮಾಡ್ತಾರೆ. ವಿವೇಕಾನಂದ ಲಹರಿ ಎನ್ನುವುದು ಎಚ್ಚರಿಕೆಯ ಕಾವಲುಗಾರನ ರೀತಿಯಲ್ಲಿ ಕಾಯುತ್ತಾ ಪ್ರತಿ ಗಳಿಗೆಯಲ್ಲೂ ನಮ್ಮನ್ನು ಕಾಪಾಡಬಹುದು ಅನ್ನೋದನ್ನು 2ನೇ ಭಾಗದಲ್ಲಿ ಬೇಂದ್ರೆ ಹೇಳೋದಕ್ಕೆ ಪ್ರಯತ್ನ. 3ನೇ ಭಾಗದಲ್ಲಿ
ವಿವೇಕಾನಂದರ ಅನಿಕೇತನ, ಇದು 3ನೇ ಭಾಗಕ್ಕೆ ಅವರು ವಿವೇಕಾನಂದರ ವ್ಯಕ್ತಿತ್ವವನ್ನು ಪ್ರವೇಶ ಮಾಡ್ತಾರೆ. ಅನಿಕೇತನ ವ್ಯಕ್ತಿತ್ವವನ್ನ ಅದರಲ್ಲಿ ಮಾಡಿಕೊಂಡು ಜೀವಾತ್ಮ ಮತ್ತು ಪರಮಾತ್ಮನ ಕಲ್ಪನೆಯನ್ನ ಇಟ್ಕೊಂಡು ಇದರಲ್ಲಿ ಈ 4ನೇ ಭಾಗದಲ್ಲಿ ಬೇಂದ್ರೆ ಅವರ ನಾನು ನೀನು ಆನು ತಾನು ಕೂಡ ಪ್ರಸ್ತಾಪ ಬರುತ್ತೆ. 4 ತಂತಿಯ ಪ್ರಸ್ತಾಪ ಕೂಡ ಈ 4ನೇ ಭಾಗದಲ್ಲಿ ಬರುತ್ತೆ. ಇದರಲ್ಲಿ ಕೆಲವು ಉದಾಹರಣೆಗಳನ್ನ ಕೊಡ್ತಾರೆ ಅವರು. ನರ ಅರ್ಜುನ ಇದ್ದ ಹಾಗೆ, ನಾರಾಯಣ ಶ್ರೀಕೃಷ್ಣ ಇದ್ದ ಹಾಗೆ, ನರ ವಿವೇಕಾನಂದ ಆದರೆ ನಾರಾಯಣ ಶ್ರೀಕೃಷ್ಣ ಪರಮಹಂಸ ಅನ್ನೋ ಹೋಲಿಕೆಯನ್ನ ಬೇಂದ್ರೆ ಕೊಡ್ತಾರೆ. ಬೇಂದ್ರೆ ಅವರ ಪ್ರಕಾರ ವಿವೇಕ ಉದಯವಾಗುವುದು ಮತ್ತು ಅದು ಆನಂದಮಯವಾಗುವುದು ವ್ಯಕ್ತಿಯಲ್ಲೇ ಮತ್ತು ಚೇತನದಿಂದ ಅದು ಸಾಧ್ಯ ಆಗುತ್ತೆ. ವಿವೇಕಾನಂದ ಅನ್ನುವ ಶಬ್ದವೇ ಅದನ್ನು ಧ್ವನಿಸುತ್ತೆ ಎನ್ನುವುದನ್ನು ಬೇಂದ್ರೆ ಹಿಡಿಯೋದಕ್ಕೆ ಈ ಭಾಗದಲ್ಲಿ ಪ್ರಯತ್ನ ಪಡ್ತಾರೆ. ಆಮೇಲೆ ಓಂನ ಪ್ರಸ್ತಾಪ ಅದು 4 ತಂತಿ ಕವಿತೆಯಲ್ಲಿ ಕೂಡ ಇದೆ, ಈ ಕವಿತೆಯಲ್ಲಿ ಕೂಡ ಬರುತ್ತೆ. ಅದು ಕವಿತೆಯ 5ನೇ ಮತ್ತು ಕೊನೆಯ ಭಾಗದಲ್ಲಿ ವಿವೇಕಾನಂದರು ಆತ್ಮಶೋಧನವನ್ನ ಮಾಡಿಕೊಳ್ತಾ ಅಹಮ್ಮನ್ನ ವಿಸರ್ಜಿಸಿಕೊಂಡು ಶಿವನಿಗೆ ಶರಣಾದ ಪರಿಯನ್ನ ಬೇಂದ್ರೆ ಮಾಡ್ತಾರೆ. ನಿಮ್ಮ ಹಂಬಲದಲ್ಲಿ ಇದ್ದಾಗ ನಾನು ಅನ್ನುವ ಭಾವ ಉಂಟಾಗುತ್ತೆ. ಅದು ಆತ್ಮಶೋಧನದಲ್ಲಿ ತೊಡಗುವುದು ಇದರಲ್ಲಿ ಬಹಳ ಮುಖ್ಯ ಆಗುತ್ತೆ. ಮತ್ತು ಆ ಬೆಳಕು ಹೃದಯವೆನ್ನುವ ಕಮಲವನ್ನು ಹೀರಿ ಅರಳಿಸುವ ಕ್ರಿಯೆಯಲ್ಲಿ ಅದು ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಇದು ಋಗ್ವೇದದ ಉದಾಹರಣೆಯೊಂದಿಗೆ ಈ ಪದ್ಯ ಮುಕ್ತಾಯವಾಗುತ್ತೆ. ಈ ಪದ್ಯದ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತಾಡ್ಬೋದು. ಅದನ್ನ ನಾನು ಬಹಳ ಸಂಕ್ಷೇಪವಾಗಿ ಇದನ್ನು ಗ್ರಹಿಸ್ಕೊಳ್ಳೋಕೆ ಏನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ, ಬೇಂದ್ರೆ ವಿವೇಕಾನಂದರನ್ನ 5 ಹಂತಗಳಲ್ಲಿ ಏನು ಗುರುತಿಸ್ಕೊಂಡಿದ್ದಾರೆ. ಒಂದು ರಾಮಕೃಷ್ಣ ಪರಮಹಂಸರಲ್ಲಿ, ಇನ್ನೊಂದು ಸ್ವಯಂ ವಿವೇಕಾನಂದರು ಬೆಳೆದ ಕ್ರಮದಲ್ಲಿ, ಇನ್ನೊಂದು ನಮ್ಮ ಆಶ್ರಯ ಪರಂಪರೆಯ ಸಂಕೇತವಾಗಿ ವಿವೇಕಾನಂದರು ಬೆಳೆಸುವ ರೀತಿಯಲ್ಲಿ, ಕೊನೆಯ ಭಾಗದಲ್ಲಿ ವಿವೇಕಾನಂದರಿಗೆ ಒಂದು ಅನಿತ್ಯತ್ವ ವ್ಯಕ್ತಿತ್ವ ಇದೆ. ವಿವೇಕಾನಂದರು ಜೀವಿತ ಕಾಲಕ್ಕೆ ಅದು ಮುಗಿಯೋದಿಲ್ಲ, ಅವರು ಅನಂತವಾಗಿ ಅದು ಮುಂದುವರಿಯುತ್ತಾರೆ ಎನ್ನುವುದರ ಪ್ರಘಾತದ ಮೂಲಕ ಬೇಂದ್ರೆ ಇದನ್ನ ಕಟ್ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಯಾರೋ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಬೇಂದ್ರೆ ಹೇಳಿದೆ, ಯಾಕೆ ನೀವು ಮಹಾಕಾವ್ಯ ಬರಲಿಲ್ಲ ಅಂದ್ರೆ, ಎಲ್ಲ ಕವಿತೆಗಳು ಮಹಾಕಾವ್ಯವೇ ಅಂತ ಹೇಳಿದ್ರು. ಯಾವ ಅರ್ಥದಲ್ಲಿ ಅಂತಂದ್ರೆ, ಅದು ಒಂದು ಬಿಂದುವಿನಲ್ಲಿ ಸಿಂಧು ನೆಲೆ ನಿಲ್ಲುವ ರೀತಿಯಲ್ಲಿ. ನಮಗೆ ಸಮುದ್ರದ ದಂಡೆಯಲ್ಲಿರುವ ಮರಳು ಕಣ, ಅದನ್ನು ಬೇಂದ್ರೆ ಅವ್ರದ್ದೇ ಮಾತಿದ್ದು, ಆ ಪ್ರತಿ ಮರಳಿನಲ್ಲೂ ಕೂಡ ಸಮುದ್ರ ಇರುತ್ತೆ. ಸಮುದ್ರದ ದಂಡೆಯಲ್ಲಿರುವ ಮರಳ ಕಣ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅದರ ಮರಳ ಕಣದಲ್ಲಿರುವ ಸಮುದ್ರ ಇದೆಯಲ್ಲ, ಅದನ್ನು ಗ್ರಹಿಸ್ಕೊಳ್ಳೋದಕ್ಕೆ ಬಹಳ ಶಕ್ತಿ ಬೇಕು ಅಂತ. ಇದು ನಾನು ಇಲ್ಲಿ ಉಲ್ಲೇಖಿಸುವ ಮೊದಲ ಕವನ. 2ನೇ ಕವನ ಬ್ಯಾಬಲ್ ಅಂತ ಹೇಳಿ. ಬ್ಯಾಬಲ್ ಬೇಂದ್ರೆ ಅವರ ಕವಿತೆಗಳಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ಕವಿತೆ. ಇದು ಒಂದು ವ್ಯಂಗ್ಯಾತ್ಮಕವಾದ ಹಾಸ್ಯ ಪ್ರಜ್ಞೆಯಿಂದ ಕೂಡಿದ ಒಂದು ಕವಿತೆ. ಇದು ಬೈಬಲ್ನ ಪ್ರಕಾರ ಈ ಬ್ಯಾಬಲ್ ಅಂತಕ್ಕಂತಹದ್ದು ಪುರಾತನವಾದ ನಗರ, ಅದು ಈಗಿನ ಬ್ಯಾಬಿಲೋನ್ ಕೂಡ ಆಗಿರಬಹುದು. ಈ ಬ್ಯಾಬಲ್ನ ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು ಗೋಪುರವನ್ನ ಕಟ್ಟಿ ಅದನ್ನ ಹತ್ತಿ ದೇವರನ್ನ ನೋಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಂಥವ್ರು. ಈ ಕಲ್ಪನಾ ಭಾವವನ್ನು ಶಿಕ್ಷಿಸಲು ದೇವರು ಆ ಗೋಪುರದ ಕೆಲಸಗಾರರು ಒಬ್ಬರನ್ನ ಇನ್ನೊಬ್ರು ಇದ್ರ ಬಹಳ ಇಂಟ್ರೆಸ್ಟಿಂಗ್ ಪಾಸಿಬಿಲಿಟಿ, ಒಬ್ಬರನ್ನ ಇನ್ನೊಬ್ರು ಅರ್ಥ ಮಾಡಿಕೊಳ್ಳೋದ ಹಾಗೆ ಮಾಡ್ತಾರೆ. ಇದರಿಂದ ಈ ಕಾರ್ಯವನ್ನು ಪೂರ್ಣಗೊಳಿಸೋದಾಗಿದೆ. ನೀವು ಒಂದು ಟೀಮ್ ವರ್ಕ್ ಮಾಡಿದಾಗ ಅವ್ನು ನಿಲ್ಲಿಸಿದ್ರಿಂದ ಇವನು ಕಂಟಿನ್ಯೂ ಮಾಡಬೇಕು, ಇವನ್ನೆಲ್ಲ ನಿಲ್ಲಿಸಿದ್ರಿಂದ ಹಂಗೆ ಕಂಟಿನ್ಯೂ ಮಾಡಬೇಕು. ದೇವ್ರ ಈ ಟೀಮ್ನಲ್ಲಿ ಅವನು ನಿಲ್ಲಿಸಿದಂತ ಇವನಿಗೆ ಅರ್ಥ ಆಗಲ್ಲ, ಇವನಿಲ್ಲಿಂದ ಮುಂದುವರಿಸಬೇಕು ಅಂತ ಅವನಿಗೆ ಅರ್ಥ ಆಗಲ್ಲ. ಈ ಥರದ ಪಾಸಿಬಿಲಿಟಿಯನ್ನು ದೇವರು ಕ್ರಿಯೇಟ್ ಮಾಡ್ತಾನೆ ಎನ್ನುವುದು ಬೈಬಲ್ನ ಉಲ್ಲೇಖ ಇದೆ. ಈ ಬ್ಯಾಬಲ್ ಗೋಪುರವನ್ನ ಇಟ್ಕೊಂಡು ಬೇಂದ್ರೆ ಮೂಲತಃ ದಕ್ಷಿಣ ಭಾರತಕ್ಕೆ ಈ ಕವಿತೆಯನ್ನ ಅನ್ವಯಿಸ್ಕೊಂಡು ಬರೀತಾರೆ ಅವರು. ಪಂಚದ್ರಾವಿಡ ಭಾಷೆಗಳಾದ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು ಭಾಷೆಗಳಲ್ಲಿ ಐಕ್ಯತೆ ಇಲ್ಲ. ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಅರ್ಥವಾಗುವುದಿಲ್ಲ, ಒಬ್ಬರ ಪ್ರಯತ್ನ ಇನ್ನೊಬ್ಬರಿಗೆ ಅರ್ಥವಾಗುವುದಿಲ್ಲ, ಭಾಷಾ ಸಾಮರಸ್ಯ ಇಲ್ಲ ನಮ್ಮಲ್ಲಿ. ಆದರೆ ಬೇಂದ್ರೆಯವರು ಈ ಭಾಷಾ ಸಾಮರಸ್ಯದ ಸಾಧ್ಯತೆಗಳನ್ನು ಹೇಳ್ತಾರೆ. ಎಲ್ಲ ಭಾಷೆಗಳು, ಎಲ್ಲ ಪಂಚದ್ರಾವಿಡ ಭಾಷೆಗಳು ಕೂಡ ಒಂದೇ ಮೂಲದಿಂದ ಹುಟ್ಟಿದೆ. ಆದ್ರೆ ನಾವು ಅದನ್ನ ಶ್ರೇಷ್ಠ ಅನ್ಕೊಳ್ತೀವಿ, ಇದನ್ನ ನಾವು ಶ್ರೇಷ್ಠ ಅನ್ಕೊಳ್ತೀವಿ. ಈ ಕಚ್ಚಾಡುವ ಜನರನ್ನು ನೋಡಿ ಬೇಂದ್ರೆ ಬರೀತಾರೆ, ಹರಿ ಮೇಲು ಹರ ಮೇಲು ಬರಿಯ ಬರಹದ ಸಾಲು.
ಕಾಗುಣಿತದಿದ್ದರೂ ಬಳ್ಳಿ ಬದುಕೆ, ಎರಡೆಂದು ಅದು ಒಂದು, ಎರಡೊಂದು ಅದೆಂದು, ಅಂಕಿ ಮಗ್ಗಿಯ ಕುಣಿತ ಬೇಗ ಇವಕ್ಕೆ. ಇದು ಈ ಇಮೇಜನ್ನು ಇಟ್ಕೊಂಡು ನೀವು ಈ ದ್ರಾವಿಡ ಕಲ್ಪನೆಯಿಂದ ಇಟ್ಕೊಂಡು ಹರಿಹರ ಕಲ್ಪನೆಗೆ ಅದನ್ನು ತಗೊಂಡು ಬರ್ತಾರೆ. ಮೂರನೆಯ ಭಾಗದಲ್ಲಿ ಅವರು ದ್ರಾವಿಡ ಜನ ಪರಸ್ಪರ ಕಚ್ಚಾಡದ ಒಂದು ನಾಗರಿಕತೆಯ ಎಳೆದಿದ್ದನ್ನ ರಾಮಾಯಣದ ಪರಿಕಲ್ಪನೆಯನ್ನ ಇಟ್ಕೊಂಡು ತೋರಿಸ್ತಾರೆ. ಇಲ್ಲಿ ಹನುಮಂತನ ಪರಿಕಲ್ಪನೆ ಕೂಡ ಬರುತ್ತೆ. ಬಹಳ ಚಿಕ್ಕದಾದ ಕವಿತೆ ಇಲ್ಲ, ಆದ್ರೆ ಬೇಂದ್ರೆ ಅವರ ಒಟ್ಟು ನಾವು ಕವನಗಳನ್ನ ನೋಡುವಾಗ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಪದ್ಯ ಅಂತ ಅನ್ಸುತ್ತೆ. ಇನ್ನೊಂದು ಹೆಟರೋಡ್ಯಾಕ್ಸಿ ಅಂತ ಹೇಳಿ. ಹೆಟರೋಡ್ಯಾಕ್ಸಿ ಬಹುಶಃ ಬೇಂದ್ರೆ ಹೆಚ್ಚು ವೋಕಲ್ ಆಗಿ ಬರೆದಂತಹ ಪದ್ಯ, ಅದು ಹೆಚ್ಚು ರೂಪಗಳಲ್ಲಿ ಸಂಕೇತಗಳಲ್ಲಿ ಮಾತಾಡ್ತಾರೆ. ಇದು ಫ್ರಾಯ್ಡ್, ಆಡ್ಲರ್, ಎಂಗೋ ಈ ಥರದ ಪಾಶ್ಚಾತ್ಯ ಕಲ್ಪನೆಗಳು ನವ್ಯ ಸಾಹಿತ್ಯದಲ್ಲಿ ಬಹಳ ಪ್ರಖರವಾಗಿ ಚರ್ಚಿತವಾಗ್ತಿದ್ದ ಕಾಲದಲ್ಲಿ, ವಸಾಹತು ಸಂದರ್ಭದಲ್ಲಿ ಬರ್ತಾ ಇದ್ದ ಕಾಲದಲ್ಲಿ ಬೇಂದ್ರೆ ಅದಕ್ಕೆ ಪ್ರತಿರೋಧ. ಈ ಕವನ ಶುರುವಾಗೋದೇ ಹೀಗೆ: ಹಾಕು ಮಡೆ. ನಮ್ಮಲ್ಲಿ ಯಾರಾದ್ರೂ ಅತಿಥಿಗಳು ಬಂದ್ರೆ ಹಾಕು ಮಡೆ, ಮೊದಲು ಹಾಕೋರು ಮಡೆ ಹಾಕಿ ಕೂಡ್ಸ, ಆಮೇಲೆ ಅವ್ರು ಯಾರು ಅಂತ ವಿಚಾರಿಸ್ಕೊಳ್ತೀವಿ. ಈ ಕವನ ಶುರುವಾಗೋದಕ್ಕೆ ಹಾಕು ಮಡೆ, ಫ್ರಾಯ್ಡ್, ಆಡ್ಲರ್, ಎಂಗು, ಹಚ್ಚು ಹೆಣೆ ಪಾದಕ್ಕೆ, ಬಂದ ಉಗುಳನು ನುಂಗು, ಪಿತಾಮಹ ಪ್ರಪಿತಾಮಹ, ಶ್ರದ್ಧೆ ಇಲ್ಲದ ಶಾರ್ದ, ಸರ್ವತೋ ಭದ್ರ. ನಿಮ್ಗೆ ಇಲ್ಲಿವರೆಗೂ ಬಂದು ಹಣೆ ಹಚ್ಚಿ ಉಗುಳು ನುಂಗಿ ಶ್ರದ್ಧೆ ಇಲ್ಲದ ಶ್ರಾದ್ದ ಅಂದ್ರೆ ನಿಮ್ಗೆ ಅವ್ರಿಗೆ ಅವ್ರ ಬಗ್ಗೆ ಶ್ರದ್ಧೆ ಇಲ್ಲ, ಶ್ರಾದ್ದ ಮಾಡ್ತಾ ಇದ್ದೀರ ನೀವು. ಇದು ಈ ಥರದಲ್ಲಿ ಈ ಕವಿತೆ ಮುಂದೆ ಹೋಗುತ್ತೆ. ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಅತಿಥಿಗಳನ್ನ ನಾವು ಹೇಗೆ ಕರೀತೀವೋ, ಹಣೆ ಹಚ್ಚುವುದು, ಇದಕ್ಕೂ ಅಲ್ಟಿಮೇಟ್ ಆಗಿ ಬೇಂದ್ರೆ ಈ ಕವಿತೆಯ ಮೂಲಕ ಹೇಳ್ತಾ ಇರೋದು ನಮ್ಮ ಅನುಭವಕ್ಕೂ ಮತ್ತು ಅನುಭವಕ್ಕೂ ಇರುವ ಅಂತರ. ನಾವು ಅನುಭವ ಅಂತ ಅನ್ನುವುದು ಒಳಗಿನ ಪರಿಪಾಕ, ಅನುಭವ ಅಂತಕ್ಕಂತಹದ್ದು ಜೀವನ. ನಮ್ಮಲ್ಲಿ ಬಹಳ ಸಲ ನಾವು ಅನುಭವದಿಂದ ಪಾಠವನ್ನ ಕಲಿತೇವೆ ಅಂತ ಹೇಳ್ತಾ ಇರ್ತೀವಿ, ಅದು ಕಲ್ತಿರಲ್ಲ. ಮತ್ತು ಎಷ್ಟೋ ಅನುಭವಗಳು ಕೂಡ ನಮ್ಮನ್ನ ಮಾಗಿಸುತ್ತೆ ಅಂತ ಅನ್ಕೊಂಡಿರ್ತೀವಿ, ಅದು ನಿಜ ಅಲ್ಲ, ಮಾಗಿಸಲ್ಲ. ಬಹಳಷ್ಟು ಅನುಭವಗಳು ನಮ್ಮನ್ನು ಬಾಗಿಸ್ತಾ ಇರ್ತವೆ. ಈ ಅನುಭವಗಳ ನೆಲೆಯನ್ನ ಇಟ್ಕೊಂಡು ಇಡೀ ಮನುಕುಲದ ಶ್ರೇಯಸ್ಸನ್ನ ಬಯಸಬೇಕಾದ ಚಿಂತಕರನ್ನ ನಾವು ಪಾಲಿಟಿಕ್ಸ್ನ ರೂಪದಲ್ಲಿ, ಥಿಂಕರ್ಸ್ನ ರೂಪದಲ್ಲಿ ಬಳಸ್ತಾ ಇರುವುದನ್ನ ಬೇಂದ್ರೆ ಅವರು ಶ್ರವಣ ಪ್ರತಿಭೆ, ಶ್ರಾವಣದವನ್ನು ಇಟ್ಕೊಂಡು ಶಬ್ದ ವೇದವ ಮಾಡಿ ಶ್ರಾವಣನ ಕೊಂದ ದಶರಥನ ಪಡೆದ ದಶಮುಖಾಸುರನ ಕೊಲ್ಲುವ ರಾಮನನ್ನು. ನೋಡಿ, ಎಷ್ಟು ಇಮೇಜ್ಗಳನ್ನ ಒಟ್ಟೊಟ್ಟಿಗೆ ತಗೊಂಡು ಬಂದಿದ್ದಾರೆ. ಶಬ್ದವೇದಿ ವಿದ್ಯೆಯನ್ನು ಮಾಡಿ ಶ್ರವಣ ಕುಮಾರನನ್ನ ದಶರಥ ಕೊಲ್ತಾನೆ. ಕೊಂದು ದಶರಥ ಪಡೆದಿದ್ದು ಶ್ರೀರಾಮನನ್ನ. ಈ ಶ್ರೀರಾಮ ನಮಗೆ ತಾರಕ ರಾಮ ಮಂತ್ರವಾಗಿ ಶಬ್ದ ರೂಪದಲ್ಲಿ ಸಿಗ್ತಾ ಇದ್ದಾರೆ. ನಿಮ್ಗೆ ಎಲ್ಲಿಗೆ ಲಿಂಕ್ ಮಾಡ್ತಾ ಇದ್ದಾರೆ ನೋಡಿ. ಇದೊಂದು ಬಹಳ ಅದ್ಭುತವಾದ, ಮತ್ತು ಈ ಶಬ್ದದ, ಈ ಬೇಂದ್ರೆ ಅವರನ್ನ ಬಹಳ ಹಾಂಟ್ ಮಾಡಿದ್ದು ಈ ಶಬ್ದದ ಪರಿಕಲ್ಪನೆ. ಈ ಫ್ರಾಯ್ಡ್, ಆಡ್ಲರ್, ಯಂಗ್, ಈ ಮೂರು ಜನ ಬಗ್ಗೆ ಗೊತ್ತಿರುತ್ತೆ. ಇವರು ನಮ್ಮ ಆಧುನಿಕ ಚಿಂತನಾ ಕ್ರಮದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿ ಹೊಸ ರೀತಿಯ ಚಿಂತನೆಗಳನ್ನು ತಂದಾಗ ನಾವು ಎಲ್ಲಿ ನಮ್ಮ ಚಿಂತನೆಗಳನ್ನ ಕಳ್ಕೊಳ್ತಾ ಇದ್ದೀವಿ ಅನ್ನೋದು ಬೇಂದ್ರೆ. ನಾನು ಕೇಳಿದೆ, ಬೇಂದ್ರೆ ಕವಿತೆಯಲ್ಲಿ ಹೆಚ್ಚು ವೋಕಲ್ ಆಗಿರುವ ಪದ್ಯ ಇದೆ, ಹೆಚ್ಚು ವಾಚ್ಯವಾಗಿ ಮಾತಾಡ್ತಾ ಇರೋದು. ಬಹಳ ಅಪರೂಪ ಏನು ಬೇಂದ್ರೆ ಮಾತಾಡ್ತಾ ಇರೋದು. ಕೊನೆಗಂತೂ ಸೀತೆ ಬಾ, ಈಗ ರಾಮನಿಗಿದೆ ಅಗ್ನಿ ಪರೀಕ್ಷೆ, ಹೊಸ ದೀಕ್ಷೆ ಅಂತ ಈ ಕವಿತೆ ಮುಕ್ತಾಯ ಆಗುತ್ತೆ. ಅಂದ್ರೆ ನಾವು ಸೀತೆ ಅಗ್ನಿ ಪರೀಕ್ಷೆ ಇಲ್ಲ, ರಾಮನೇ ಅಗ್ನಿ ಪರೀಕ್ಷೆಗೆ ಈಡು ಮಾಡ್ತಾ ಇದ್ದೀವಿ. ಇದು ಈ ಸಂಕಲನದ 3 ಕವಿತೆಗಳು. ನಾನು ವಿಸ್ತಾರವಾಗಿ ಮಾತಾಡಬೇಕಾಗಿರುವುದು 4 ತಂತಿಯ ಬಗ್ಗೆ. ನಾನು ಸಾಧ್ಯವಾದಷ್ಟು ಬೇಗ ಅದನ್ನ ಮುಗಿಸ್ತೇನೆ. 4 ತಂತಿಯ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗಿದೆ. ಸೊ ನಾನು ಬಹಳ ಸಂಕ್ಷಿಪ್ತವಾಗಿ 4 ತಂತಿಯ 4ನ್ನ ಯಾವ್ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ, ನಂಗೆ ವಾಸ್ತವವಾಗಿ ನಂಗೆ ಆಯ್ಕೆ ಇದ್ದಿದ್ರೆ ನಾನು ಪದ್ಯ ಒಂದ್ಸಲ ಓದಬೇಕು ಅಂತ ಐತೆ. ಅದ್ರ ಪದ್ಯ ಓದಿದ್ರೆ ಇನ್ನಷ್ಟು ಸಮಯ ತಗೊಳುತ್ತೆ, ನಾನು ಅಷ್ಟು ಸಮಯವನ್ನು ಕಮ್ಮಿ ಮಾಡ್ಕೊಳ್ತೀನಿ. ಒಂದು ಬನಂಜ ಗೋವಿಂದಾಚಾರ್ಯರು ಓದಿರುವ ಕ್ರಮ,
ಅವರು ಮಹರ್ಷಿ ಅರವಿಂದರು ಕೀಟ್ಸ್ ಕವಿತೆಗಳಲ್ಲಿ ಮೂರೇ ಆಯಾಮಗಳು, 4ನೇ ಆಯಾಮ ಇಲ್ಲ ಅಂತ ಬರೆದಿದ್ದನ್ನ ಗೋವಿಂದಾಚಾರ್ಯರು ಉಲ್ಲೇಖ ಮಾಡಿ ಭಗವದ್ಗೀತೆಯ ಶ್ಲೋಕವನ್ನು ಇಂದ್ರಿಯಾಣಿ ಪಶ್ಯಂತಿಯನ್ನ ಉಲ್ಲೇಖವನ್ನ ಮಾಡಿ 4 ತಂತಿಯನ್ನು ಅರವಿಂದರ ಮೂಲಕ ಬೇಂದ್ರೆ ತಗೊಂಡ್ರು ಅಂತ ಹೇಳಿ ಬರೀತಾರೆ. ಅದು ನಿದ್ರಾ, ಭಯ, ಮೈಥುನದಿಂದ ಹೊರಗಣ್ಣು, ಒಳಗಣ್ಣು, ತೆರೆಗಣ್ಣು, ತಿರುಳುಗಣ್ಣು, ಇದು 4 ತಂತಿ ಅಂತ ಹೇಳಿ ಬನ್ನಂಜ ಗೋವಿಂದಾಚಾರ್ಯರು ಗುರುತಿಸಿರುವ ಕ್ರಮ. ಇದನ್ನ ಅವರು ಪರಾಪರ್ಯಂತಿ ಮಧ್ಯಮ ವೈಖರಿ ಅಂತ ಹೇಳಿ ವೈದಿಕ ಮಂತ್ರಗಳಲ್ಲಿ ಬರುವ ಕಲ್ಪನೆಗೆ ಅವರು ಅದನ್ನ ಇಟ್ಕೊಳ್ತಾರೆ. ಇದನ್ನು ಬನ್ನಂಜ ಗೋವಿಂದಾಚಾರ್ಯ ಸಾಧಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಕುರಿತು SR ವಿಜಯಶಂಕರ್ ಬಹಳ ಸುದೀರ್ಘವಾದ ಒಂದು ಲೇಖನವನ್ನು ಬರೆದಿದ್ದಾರೆ. ಇನ್ನು ಶಂಕರ ಮುಕಾಶಿ ಕುಟೇಕರರು ಕಠೋಪನಿಷತ್ತಿನ ಚರ್ಚೆಯ ಮೂಲಕ 4 ತಂತಿಯನ್ನು ಗ್ರಹಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ನಾನು ಅಂತ ಹೇಳುವುದು ದೇಹನೋ ಶರೀರನೋ ಅಥವಾ ಆತ್ಮನೋ, ಇದೊಂದು ಚರ್ಚೆ. ದ್ವಾಸಪರ್ಣ ಯಜೋಸುಕಾಯ ಅನ್ನೋದು ಕಠೋಪನಿಷತ್ತಿನ 2 ಹಕ್ಕಿಗಳ ಕಲ್ಪನೆ. ಒಂದು ತಿಂತಾ ಇರುತ್ತೆ ನಿರಂತರವಾಗಿ, ಇನ್ನೊಂದು ನೋಡ್ತಾ ಇರುತ್ತೆ. ನೋಡ್ತಾ ಇರೋ ಹಕ್ಕಿ ತಿನ್ನೋದಿಲ್ಲ, ತಿನ್ನುವ ಹಕ್ಕಿ ನೋಡುವುದಿಲ್ಲ. ಅದು ದೇಹ ಮತ್ತು ಆತ್ಮಕ್ಕೆ ಮಾಡಿದಂಥ ಇದಂ ಸರ್ವಾತ್ಮಕಂ ಅಂತ ಹೇಳಿ ಶುದ್ಧೋದಕನಿಗೆ ಉದ್ದಾಲಕ ಅಹಂ ಬ್ರಹ್ಮಾಸ್ಮಿಯನ್ನು ಹೇಳ್ತಾನೆ. ಅವನು 9 ಸಲ ಹೇಳ್ತಾನೆ. ಯಾಕೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವುದು ಒಂದು ವಾಕ್ಯ ಅಲ್ಲ, ಅದೊಂದು ಅನುಭವ. ನಿಮ್ಗೆ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನಿಸ್ಬೇಕು. 9 ಸಲ 20 ಸಲ ಹೇಳಿದ್ರು ಅನ್ಸಕ್ ಸಾಧ್ಯ ಇಲ್ಲ. ಅಷ್ಟು ಸುಲಭವಾದ ಪರಿಕಲ್ಪನೆ ಅಲ್ಲ ಅದು. ಇದು ಬೇಂದ್ರೆ ಅವರು ಕಠೋಪನಿಷತ್ತಿನ ಮೂಲಕ ಇದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಶಂಕರ ಮುಕಾಶಿ ಪುಣೇಕರ್ ಹೇಳುವಾಗ, ಕಠೋಪನಿಷತ್ತಿನ 4ನೇ ವಲ್ಲಿಗೆ ಶಂಕರಾಚಾರ್ಯರು ಬರೆದಿರುವ ಭಾಷ್ಯದಲ್ಲಿ 4 ತಂತಿಯ ಕಲ್ಪನೆ ಇದೆ, 4 ತಂತಿಯ ವೀಣೆಯ ಕಲ್ಪನೆ ಇದೆ. ಅವರು ಶಂಕರಾಚಾರ್ಯ ಬರೆದಿರುವ 4 ತಂತಿ ಯಾವುದು ಅಂದ್ರೆ ಅಹಂ, ನಾಹಂ, ಕೋಹಂ, ಸೋಹಂ. ಇದನ್ನ ಬೇರೆ ನಾನು, ನೀನು, ಆನು, ತಾನು ಅಂತ ಬದಲಾಯಿಸಿದರೆ ಅನ್ನೋದು ಶಂಕರ ಮುಕಾಶಿ ಪುಣೇಕರ್ರ ಇದು. ಮತ್ತು ಇದು ಆತ್ಮವಿದ್ಯೆಯನ್ನ ಈ ಕವಿತೆ ಹೇಳುತ್ತೆ ಅನ್ನೋದ್ರಲ್ಲಿ ಹೆಚ್ಚು ಅನುಮಾನ ಇಲ್ಲ. ನಂಗೆ ಈ 2 ವಾದಗಳನ್ನು ಒಪ್ಕೊಂಡು ನನಗೆ ಅನಿಸಿದ್ದೇನು ಅಂತಂದ್ರೆ, ಈ ಕವಿತೆಯನ್ನ ಬಹುಶಃ ಈ ಸಂಕಲನದ ನಾನೀಗ ಓದಿದ 3 ಕವಿತೆಗಳ ದಿಕ್ಕಿನಲ್ಲೇ ಓದುವ ಪ್ರಯತ್ನವನ್ನು ಮಾಡಿದ್ರೆ ಶ್ರೀವಿದ್ಯೆಯ ನೆಲೆಯಲ್ಲಿ ಓದಬಹುದು ಏನು ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಇದರ ಮೊದಲ ಭಾಗದಲ್ಲಿ 5 ನುಡಿ ಇದೆ. ಇಲ್ಲಿ ಈವ ಕಲ್ಪನೆ ಇದೆ. ಆವು ಈದಿದ್ದರಿಂದ ನಾವು ಆಗಿದ್ದೀವಿ. ನಾನು ನೀನಿನ ಸೃಷ್ಟಿಗೆ ಈನು ಸೇರಿರುವುದರಿಂದ ಆನು ಪರಮಾತ್ಮನಿಗೆ ಸೇರಿದೆ. ಬೇಂದ್ರೆ ಬೇನೆಯನ್ನು ಸೇರಿಸಿ ಬೇಂದ್ರೆ ಜಾಣಿನ ಅಂತ ಹೇಳ್ತಾರೆ. ಈ ಚಾರು ತಂತ್ರಿ ಪಾದವು ಸೇರಿ 4ನೇ ಧ್ವನಿಗೆ ಕಾರಣ ಆಗಿದೆ. 2ನೇ ಭಾಗಕ್ಕೆ ಬರುವಾಗ ಈ ಕವಿತೆಯಲ್ಲಿ ಇದು ಬಹಳ ಮುಖ್ಯವಾದದ್ದು. ಇದರಲ್ಲಿ ಹಡಗದ ಹುಡುಗಿ ಅಂತ ಕಲ್ಪನೆ. ಈ ಹಡಗದ ಹುಡುಗಿ ಯಾರು ಅಂತ ಹೇಳೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯಲ್ಲಿ ಕೀರ್ತಿನಾಥ ಕುರ್ತಕೋಟಿಯವರು ಹಡಗಿನಿಂದ ಬಂದ ಹುಡುಗಿ ಅಂತ ಹೇಳಿದ್ದಾರೆ. ಹಡಗಿನಿಂದ ಹುಡುಗಿ ಯಾಕೆ ಕೊಡ್ತಾಳೆ ಈ ಕವಿತೆಯಲ್ಲಿ? ಇದು ಬಹಳ ಅರ್ಥವಾಗದ ಸಂಗತಿ. ಇದನ್ನ ಬೇಂದ್ರೆ ಕೃಷ್ಣಪ್ಪನವರು ಹಡಗದ ಹುಡುಗಿ ಅಂದ್ರೆ ಗಟ್ಟಿಮುಟ್ಟಾದ ಹುಡುಗಿ, ಹಳ್ಳಿಗಾಡಿನ ಹುಡುಗಿ, ಜ್ಞಾನಕನ್ಯೆ ಅಂತ ಉಲ್ಲೇಖ ಮಾಡಿದ್ದಾರೆ. ನನಗೆ ಶ್ರೀಕ್ರಮವನ್ನು ಓದುವಾಗ 3 ಮತ್ತು 4ನೇ ಶ್ಲೋಕದಲ್ಲಿ ನನಗೆ ಇದನ್ನ ಹರಿಹರಪುರದ ಸಚ್ಚಿದಾನಂದ ಸರಸ್ವತಿಗಳು ಇದನ್ನ ಹೇಳಿದ್ದು. ಈ ಹಡಗ ಅನ್ನುವ ಕಲ್ಪನೆ ಇದೆಯಲ್ಲ, ಅದು ಕುಂಡಲಿನಿ ಶ್ಲೋಕದಲ್ಲಿ ಬರುತ್ತೆ, ಶ್ರೀಕ್ರಮದಲ್ಲಿ ಬರುತ್ತೆ. ಹಡಗ ಅಂತ ಹೇಳಿದ್ರೆ ಅದು ಕನ್ನಡ ಪದ ಅಲ್ಲ, ಅದು ಕುಂಡಲಿಯ ಉನ್ಮುಖ ಚಲನೆ. ಮತ್ತು ಮುಂದಿನ ಸಾಲಿನಲ್ಲಿ ಇದು ನಡಗ ಅನ್ನೋದು ಬರೋದ್ರಿಂದ ಇದು ಬಹುಶಃ ಕುಂಡಲಿ ಚಲನೆ ಅನ್ನೋದು ಇಡೀ ಕವಿತೆಯಲ್ಲಿ ಬಂದಿರೋದ್ರಿಂದ, ಮತ್ತು ನಮ್ಮಲ್ಲಿ ನಾದ ಬಿಂದುವಿನ ಕಲ್ಪನೆ ಇದೆ. ನಾದದಿಂದ ಬಿಂದುವಿಗೆ ಚಲನೆ ಬರುತ್ತೆ. ಮತ್ತು ಆಹ, ಅಹಂ, ಆದಿ ಅಕ್ಷರ ಅಂತ್ಯಾಕ್ಷರಗಳಿಂದ ಅಹಂ ಸೃಷ್ಟಿಯಾಗುತ್ತೆ ಅನ್ನೋದ್ರಿಂದ ಈ ಬೆಳಗ್ಗೆ ಬಂದಳು ನಡುನಡೆಗೆ ಎನ್ನುವುದು ಕ್ರಿಯೆಯಾಗಿ ನಮಗೆ ಕುಂಡಲಿನಿಯ ಚಲನೆಯಲ್ಲಿ ಗೊತ್ತಾಗುತ್ತೆ. ಈ ನಡು ಅನ್ನುವುದು ಮೂಲಧಾರದ ಚಿತ್ರಣ. ಸ್ವಾಧಿಷ್ಠಾನಕ್ಕೆ ಬರುವಾಗ ಅವಳು ಸಲಿಗೆ ಉಳ್ಳಾಗುತ್ತಾಳೆ. ಸಲಿಗೆ ಸುಲಿಗೆ 2 ಪದವನ್ನ ಬೇಂದ್ರೆ ಬಳಸ್ತಾರೆ. ಅವಳು ಬಯಲ ನೇಯ್ಗೆಯ ಅಂದ್ರೆ ಸಿಳ್ಳುಡಿಗೆಯನ್ನು ಹುಟ್ಟಿದಾಳೆ. ಹೀಗೆ 3ನೇ ಭಾಗದಲ್ಲಿ ನಮಗೆ ಚಿತ್ತಿ ಮಳೆ ಬರುತ್ತೆ.
ಸ್ವಾತಿ ಮಳೆ ಗೊತ್ತಿದೆ, ಅದು ಚಿಪ್ಪಾಗತ್ತೆ. ಆದರೆ ಚಿತ್ತಿ ಮಳೆಯಲ್ಲಿ ಪ್ರತ್ಯೇಕತೆ ಉಳ್ಕೊಳ್ಳುತ್ತೆ. ಸೊ ಈ ಚಿತ್ತಿ ಮಳೆಯನ್ನ ಇಟ್ಕೊಳ್ಳುವಾಗ ಇದನ್ನ ಚಂದ್ರಕಲಾ ವಿದ್ಯೆ ಅಂತ ಶ್ರೀವಿದ್ಯೆಯಲ್ಲಿ ಕರೀತಾರೆ. ಬಹುಶಃ ಅದನ್ನ ಅವ್ರು ಹೇಳ್ತಾ ಇರ್ಬೋದು. ಈ ಮೋಕ್ಷದ ಸೂಚನೆಯಲ್ಲಿ ಸತ್ಯಮಗ ಅನ್ನುವ ಕಲ್ಪನೆ ಬರುತ್ತೆ. ಸತ್ ಅನ್ನುವುದು ಪೂರ್ವಾಶ್ರಮವನ್ನು ಕಳ್ಕೊಳ್ಳುವ ಒಂದು ಸೂಚನೆ, ಜೊತೆಗೆ ಸತ್ವದ ಕಡೆಗೆ ನಡೆಯುವ ಸೂಚನೆ ಕೂಡ ಹೌದು. ಈ ಸೃಷ್ಟಿಯ ತತ್ವವನ್ನ ಬೇಂದ್ರೆಯವರು ಈ ಜಗ, ಅಪ್ಪ ಅಮ್ಮನ ಮಗ ಅಂದ್ರೆ ಶಿವಶಕ್ತಿಯ ಸಂಯೋಗ ಮತ್ತು ಪ್ರಕೃತಿಗೆ ಬೇಕಾದ ಹತೋಟಿ ನೊಗ, ಈ ಕಲ್ಪನೆಯಲ್ಲಿ ಹೇಳಿದ್ದಾರೆ. 4ನೇ ಭಾಗದಲ್ಲಿ ಓಂಕಾರದ ಕಲ್ಪನೆ ಬರುತ್ತೆ. ಆ ಉ ಓ ಈ ಬರುತ್ತೆ. ಆಕಾರ ಚರಣೆ ಉಗಲ, ಊಕಾರ ಉದರ ವಿಶಾಲ, ಮಕಾರ ಮಹಾಮಂಡಲ, ಮಸ್ತಕಾಕಾರ ಅನ್ನೋದು ಜ್ಞಾನೇಶ್ವರಿಯ ಶ್ಲೋಕ. ಇದರ ಕಲ್ಪನೆಯನ್ನ ಇಲ್ಲಿ ಬೇಂದ್ರೆ ಅವರು ಕೊನೆಯ ಭಾಗದಲ್ಲಿ ತಗೊಂಡು ಬಂದಿದ್ದಾರೆ ಅಂತ ಅನ್ಕೊಂಡ್ರೆ, ಒಟ್ಟು ಕವಿತೆ ನನಗೆ ಬೇಂದ್ರೆಯವರು ಇದನ್ನ ನನಗೆ ಬ್ರಹ್ಮಚೈತನ್ಯರೇ ಕನಸಲ್ಲಿ ಬಂದು ಹೇಳಿದ್ದಾರೆ ಅಂತ ಹೇಳ್ತಾರೆ. ನನ್ನ ಕನ್ಕ್ಲೂಷನ್ ನಲ್ಲಿ ಇದರ ಸಂಖ್ಯಾ ಭಾಗವನ್ನು ಒಂಚೂರು ವಿವರಿಸಿ ಬಿಟ್ಬಿಟ್ಟಿದ್ದೀನಿ. ಸಾಹಿತ್ಯದ ವಿರಾಟ್ ಸ್ವರೂಪ 89ನೇ ಪುಟದಲ್ಲಿ ಬೇಂದ್ರೆ ಅವರು 4 ತಂತಿ ಕವಿತೆಗೆ 13 ಬೀಜ ಸಂಖ್ಯೆಯನ್ನು ಗುರುತಿಸಿದ್ದಾರೆ. ಈ ಬ್ರಹ್ಮ ಚೈತನ್ಯರು ಉಪದೇಶಿಸಿದ ರಾಮ ತಾರಕ ಮಂತ್ರಕ್ಕೂ 13 ಬೀಜ ಸಂಖ್ಯೆ. ಇದು 3 ರಾಮನೊಳಗಿದೆ 4ನೇ ಆಯಾಮ ಅಂತ ಬೇಂದ್ರೆಯವರು ಕೂಡ ಇದನ್ನ ಕರೆದಿದ್ದಾರೆ. ಸೊ ಈ 13ನ್ನ ನಾನು ಹೀಗೆ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ 4 ಆರಂಭ ಆಗುತ್ತೆ. ಆವು, ಈವು, ನಾವು, ನೀವು 4. ಇದಕ್ಕೆ 3 ಸ್ಥಿತಿ ಸೇರುತ್ತೆ. ಸೃಷ್ಟಿ, ಸ್ಥಿತಿ, ಲಯ, ಅಲ್ಲಿಗೆ 7 ಆಗುತ್ತೆ. ಈ 7ನ್ನ ನೀವು ಸಪ್ತ ಸ್ವರವಾಗಿ ಕೂಡ ನೋಡ್ಬೋದು. ಸಪ್ತ ಸ್ವರವಾಗಿ ನೋಡಿದ್ರೆ ನಿಮ್ಗೆ ನಾದ ಸಿದ್ಧತೆ ಆಗುತ್ತೆ. ಸಪ್ತ ಮಾತೃಕೆಯಲ್ಲಿ ಆಗಿ ನೋಡಿದ್ರೆ ನಿಮ್ಗೆ ಸೃಷ್ಟಿ ಸಿದ್ಧತೆ ಆಗುತ್ತೆ. ಅದಕ್ಕೆ ನಿಮ್ಗೆ ಸೇರ್ತಕ್ಕಂತಹದ್ದು ಪ್ರಕೃತಿ ಮತ್ತು ಪುರುಷ, ಅಪ್ಪ ಅಮ್ಮ. ಇಲ್ಲಿಗೆ 9 ಆಗುತ್ತೆ. ಈ 9ನ್ನ ನೀವು ನವಮಾಸವಾಗಿ ನೋಡ್ಬೋದು, ನವರಂಧ್ರವಾಗಿ ನೋಡ್ಬೋದು, ನವಗ್ರಹವಾಗಿ ನೋಡ್ಬೋದು, ಸೃಷ್ಟಿಯ ಬೇರೆ ಬೇರೆ ನೆಲೆಯಲ್ಲಿ ನೀವು ನೋಡ್ಬೋದು. ಇದರಿಂದ ಬರ್ತಕ್ಕಂಥವನು ನಾ ಕಂದ, ಗುರುದತ್ತ ಎಂದ. ಅಂದ್ರೆ ನಾನು, ನೀನು, ಆನು, ತಾನು ಇಲ್ಲಿಗೆ ಸೇರುತ್ತೆ, 9ಕ್ಕೆ ಸೇರುತ್ತೆ. ಅಲ್ಲಿಗೆ 13 ಓಂ ಅನ್ನೋದರ ಸಂಕೇತ ಕೂಡ ಹೌದು 13. ಮತ್ತೆ ನೀವು ಗಮನಿಸ್ಬೇಕು, 3 1 ಸೇರಿದ್ರೆ 4 ಆಗುತ್ತೆ. ಹೀಗಾಗಿ 13 ಬೀಜ ಸಂಖ್ಯೆ ಅಂತ ಬೇಂದ್ರೆ ಏನು ಈ ಪದ್ಯಕ್ಕೆ ಕರ್ಕೊಂಡಿದ್ದಾರೋ ಅದನ್ನ ನಾನು ಈ ರೀತಿಯಲ್ಲಿ ಬಿಡಿಸ್ಕೊಳ್ಳುವ ಪ್ರಯತ್ನವನ್ನ ಪಟ್ಟಿದ್ದೇನೆ. ಸಮಯ ಆಗ್ತಾ ಬಂದಿದೆ. ಇದು ಬಹಳ ಸಂಕೀರ್ಣವಾದ ವಿಷಯ, ಇದು ಸರಳವಾಗಿ ಹೇಳೋದಕ್ಕೆ ಸಾಧ್ಯವೂ ಇಲ್ಲ. ಮತ್ತೆ ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಬಹಳ ಗಂಭೀರವಾದ ವಿವರಣೆಗಳು ಬೇಕಾಗುತ್ತೆ. ನಾನು ಕೆಲ ಮಟ್ಟಿಗೆ ಈ ಕುರಿತು ಯೋಚನೆ ಮಾಡುವುದಕ್ಕೆ ನಿಮಗೆ ಪ್ರೇರಣೆ ಆಗುವ ಕೆಲವು ಮಾತುಗಳನ್ನು ಹೇಳಿದ್ದೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಮಾತಿನಂತೆ ನಡೆದುಕೊಂಡ ಬಿಂದುವಿನಲ್ಲಿ ಸಿಂಧುವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದಂತಹ ವೀರವನಿತೆ ಚಿತ್ರದುರ್ಗದ ಒಬ್ಬವನ ನಾಡಿನಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿಗೆ ಬಂದು ಮಧ್ಯದಲ್ಲಿರುವ ಧಾರವಾಡದ ದರ ಬೇಂದ್ರೆಯವರ 4 ತಂತಿಯನ್ನ ಇಲ್ಲಿ ಪರಿಚಯಿಸಿದ್ದಾರೆ. ವಿದ್ವತ್ತಿನ ಮಾತುಗಳಿಗೆ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ನಮಗೆ ನಮನಗಳು ಇದು ಕೇಳಬೇಕು ಅಂತ ಆಸೆ ಇದೆ. ಮತ್ತೆ ಕೇಳೋಣ ಅಂತ ನಮಗೆ ಹೇಳ್ತಾ, ಈಗ ಸುಮಾ ಕಿತ್ತೂರು ಅವರು 5 ನಿಮಿಷದ ಅವಧಿಯಲ್ಲಿ ತಮ್ಮ 2 ಮಾತುಗಳನ್ನ ಇಲ್ಲಿ ತಿಳಿಸಬೇಕು ಅಂತ ಕೇಳ್ಕೊತಾರೆ. ಬೆಳಗಾವಿಯ ಸಾಹಿತ್ಯಕ ನೆಲದೊಳಗೆ ಮತ್ತೊಂದು ಪರಿಮಳ ಪ್ರಕಾಶನ ಹಾಗೂ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಸಾಹಿತ್ಯ ಸಂಭ್ರಮದ ವೇದಿಕೆ. ಅದರಲ್ಲಿಯೂ ನಾನು ನಿಂತಹ ವೇದಿಕೆ ಬೆಟಗೇರಿ ಕೃಷ್ಣ ಶರ್ಮಾ ಹಾಗೂ ಒಬ್ಬ ಅಂತರಂಗದ ಸ್ಫೂರ್ತಿಯ ಕವಿಯಾದಂತಹ ದ.ರಾ. ಬೇಂದ್ರೆಯವರ 4 ತಂತಿಯ ಶತಮಾನದ ಸಂಭ್ರಮದ ಈ ವೇದಿಕೆಯಲ್ಲಿ ಆ 4 ತಂತಿಯನ್ನ ಇಲ್ಲಿಯವರೆಗೆ
ತಮ್ಮೆಲ್ಲರಿಗೆ ತಮ್ಮ ವಿದ್ವತ್ಪೂರ್ಣ ಮಾತುಗಳಿಂದ ವಿವರವಾಗಿ ಶ್ರೀ ಯಶಸ್ ಶ್ರೀಧರ್ ಮೂರ್ತಿಯವರು ಈಗಾಗಲೇ ಬೇಂದ್ರೆಯವರ ಅಂತರಂಗವನ್ನ ತೆರೆದಿಟ್ಟಿದ್ದಾರೆ. ಬೇಂದ್ರೆ ಅಂದ ತಕ್ಷಣ ಇಲ್ಲಿ ಕುಂತವ್ರಿಗೆಲ್ಲ ಏನೋ ಒಂದು ಹಾಡು ನೆನಪಾಗತ್ತೆ. ಅವರು ಸಾಹಿತ್ಯನೇ ಇರ್ಬೋದು, ಸಂಸಾರನೇ ಇರ್ಬೋದು. ಬೇಂದ್ರೆಯನ್ನ ಹಾಡಾಗಿ ತೆಗೆದುಕೊಂಡಂಥವ್ರು ಎಲ್ಲರೂ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಶತಮಾನ. ಬೇಂದ್ರೆಯನ್ನ ನಾವು ಯಾಕೆ ನೆನೆಸ್ತೀವಿ? ನಾವು ಹುಟ್ಟಿನಿಂದ ಸಾವಿನವರೆಗೆ ನಮಗೆ ಏನೇನು ಹಾಡಿನ ಸರಕು ಬೇಕಲ್ಲ ಅದನ್ನೆಲ್ಲವನ್ನ ಕೊಟ್ಟಂತವರು ಬೇಂದ್ರೆಯವರು. ಅವರೊಬ್ಬ ಅಂತರಂಗದ ತಪಸ್ವಿಯಾಗಿ ಶಬ್ದದ ಒಂದು ಗಾರುಡಿಗತನವನ್ನ ರೂಢಿಸಿಕೊಂಡು ನಿಷ್ಠೂರವಾದಿಯಾಗಿ, ಯಾಕಂದ್ರೆ ನಾವು ಕೆಲವೊಂದು ಕವಿತೆಗಳನ್ನ ನಾವು ಯಾರಿಗೋ ಉಲ್ಲಾಸಿಗೆ ಬರಿತೇವೆ, ಯಾರ್ದೋ ಖುಷಿಗಾಗಿ ಬರಿತೇವೆ. ಈಗಿನ ಒಂದು ಸಾಹಿತ್ಯದ ಮಟ್ಟವನ್ನ ನೋಡಿದ್ರೆ ನಾವು ಕೆಲವೊಂದು ಕವಿಗಳು ಏನಾಗಿದ್ದೀವಿ ಅಂದ್ರೆ ಯಾರ್ದೋ ಖುಷಿಗಾಗಿ, ಯಾರೋ ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳಿ ಆ ವೇದಿಕೆಗಾಗಿ ಎಲ್ಲವನ್ನ ಕೂಡಿಸ್ಕೊಂಡು ಏನೋ ಒಂದನ್ನ ತಯಾರು ಮಾಡಿ ನಾವು ಬರಿತೇವೆ. ಆದ್ರೆ ಬೇಂದ್ರೆಯವರು ಹೇಳ್ಕೊಡ್ತಾ ಇರೋದು ಏನಂತಂದ್ರೆ ತನ್ನದೇ ಆದ ಶಬ್ದದಲ್ಲಿ ತನ್ನ ಅನುಭವವನ್ನ ನಮ್ಮ ಅನುಭವವಾಗಿಸಿ ನಮಗಾಗಿ ಕೊಟ್ಟಂತಹ ಕಾವ್ಯಗಳು, ಅವನ್ನ ನಾವು ಏನ್ ಮಾಡ್ತೀವಿ ಅಂದ್ರ ನಮ್ಮವಾಗಿಸಿಕೊಂಡು ನಾವು ಹಾಡ್ತಾ 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 ಹೋಗ್ಬಿಡ್ತೀವಿ. ಆ ಒಂದು ಶಬ್ದಗಾರುಡಿಗ, ಯಾಕಂದ್ರೆ ನಾನು ಹೇಳಲೇಬೇಕಾದಂತದಂದ್ರೆ ನನ್ನ ತಾಯಿ ನನಗೆ ನೀರೆರೆದದ್ದು, ನಾನು ಬಾಲ್ಯದಿಂದ ಇಲ್ಲಿಗೆ ಕವಿತ್ರಿಯಾಗಿ ಈ ವೇದಿಕೆಗೆ ಬೇಂದ್ರೆಯವರ ಬಗ್ಗೆ 2 ಮಾತು ನಾನು ಮಾತಾಡ್ತೀನಿ ಅಂದ್ರೆ ಅದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಬೇಂದ್ರೆ ನನ್ನೊಳಗೆ ಇಳಿದಾಗ ಮಾತ್ರ ನಾನು ಕವಿತ್ರಿಯಾಗಿ 4 ಮಾತುಗಳನ್ನ ನನ್ನ ಕಾವ್ಯದಲ್ಲಿ ನಾನು ಇಳಿಸ್ಬಿಟ್ಟೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಇವತ್ತು ನಾನು ನನ್ನ 3 ತಲೆಮಾರುಗಳನ್ನ, ನಂದೇ ಆದಂತಹ 3 ತಲೆಮಾರುಗಳನ್ನ ನಾನು ಹೇಳಲೇಬೇಕು. ಅದು ನಿಮ್ಮ ಅನುಭವನು. ನನ್ನ ಮೊಮ್ಮಗಳನ್ನ ನಾನು ಯಾವತ್ತಾದ್ರೂ ಒಂದು ಗಾರ್ಡನ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಕಾಣುವಂತಹ ಚಿಟ್ಟೆಗಳು, ಯಾವಾಗ ಕವಿ ದಾರ್ಶನಿಕ ಆಗ್ತಾನೆ ಅಂತಂದ್ರೆ ಆ ಚಿಟ್ಟೆಗಳನ್ನ ನಾನು ತೋರಿಸ್ತಾ ನಾನು ಹಾಡ್ತೀನಿ. ಪಾತ್ರಗಿತ್ತಿ ಪಕ್ಕ ಕಂಡೀರಿ ನಕ್ಕ. ಮುಂದಿನ ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲರೂ ಗುನುಗುಸಾಕತ್ ಬಿಟ್ರಿ. ಇದು ಬೇಂದ್ರೆ. ನಾನು 2 ಸಾಲ ಹೇಳಿದೆ, ನೀವು 10 ಸಾಲ ನೀವು ನೆನಪು ಮಾಡ್ಕೊಂಡು ಬಿಡ್ತೀರಿ. ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರ ನಮ್ಮ ಅಂತರಂಗದ ಸೆಲೆಯಾಗಿ ಹಿಡ್ಕೋತೀವಲ್ಲ, ಅದು ಬೇಂದ್ರೆ. ಆಮೇಲೆ ಹಾಡ್ತೀವಿ. ಅವರ ಹಾಡುಗಳನ್ನ ಹೇಳ್ತಾ ಹೋದ್ರೆ ಸಮಯನೇ ಇಲ್ಲ. ಮುಗಿಲ ಮಾರಿಗೆ ರಾಗರತಿಯ ರಂಗ ಏರಿತ್ತ, ಆಗ ಸಂಜೆ ಆಗಿತ್ತ. ನಾವು ನೀವು ನೋಡ್ತಾ ಇರುವಂತಹ ಸಂಜೆ ಈ ಕಾವ್ಯದ ಮೂಲಕ ವಿಶಿಷ್ಟತೆಯನ್ನ ನಮ್ಮ ಅಂತರಂಗದೊಳಗೆ ಇಳಿಸ್ತಾ ಹೋಗಿ ನಮ್ಮನ್ನು ಕೂಡ ಕವಿಯಾಗಿಸಿಬಿಡುತ್ತೆ. ಯಾವುದೇ ಒಂದು ಜೀವನದ ಏರಿಳಿತಗಳನ್ನ ಸಮಾನತೆಯೆಡೆಗೆ ತೆಗೆದುಕೊಳ್ಳುವಂತಹ ಹೋಗುವಂತಹ ಶಕ್ತಿ ಬೇಂದ್ರೆಯವರಿಗಿತ್ತು. ಯಾವುದೇ ದುಃಖ ಸುಖ ನಾವು ಜೀವನ ಬಿಟ್ಟು ಕಾವ್ಯ ಬರೆಯಕ್ಕಾಗೋದೇ ಇಲ್ಲ. ನಮ್ಮ ಪರಿಸರವನ್ನ ಬಿಟ್ಟು ನಾವು ಕಾವ್ಯ ಬರೆಯಕ್ಕಾಗೋದೇ ಇಲ್ಲ. ಮುಂದಿರುವ ಒಂದು ಘಟನೆಗೆ ಉತ್ತರ ಕೊಡ್ಬೇಕಾದ್ರೆ ಅಂತರಂಗದ ನಿಷ್ಠುರತೆ, ಅಂತರಂಗದಲ್ಲಿ ಇರುವಂತಹ ಒಂದು ತಾಕತ್ತೇನಿದೆಯಲ್ಲ, ಆ ತಾಕತ್ತು ಬೇಂದ್ರೆಯವರಿಗಿತ್ತು. ಅವರು ಯಾರಿಗೂ ಮುಲಾಜಿಲ್ದೆ ಹೇಳ್ಬಿಡ್ತಿದ್ರು ಕುರುಡು ಕಾಂಚಾಣ ಅಂತ. ನಾವು ಕೆಲವೊಂದ್ಸರಿ ಏನ್ ಮಾಡ್ತೀವಿ, ಯಾವುದೇ ಒಂದು ಒತ್ತಡಕ್ಕೆ ಸಿಕ್ಕು ಇರ್ಲಾರ್ದನ್ನ ಸೃಷ್ಟಿ ಮಾಡಿ ಹೇಳ್ಬಿಟ್ಟು ಅನಿಸ್ಕೊಂಡು ಮನೆಗೆ ಹೋಗ್ತೀವಿ. ಅದಲ್ಲ ಬೇಂದ್ರೆ. ತಮ್ಮನ್ನು ತಾವೇನೇ ಅವರು ತೆರೆದಿಟ್ಟುಕೊಳ್ತಾ ಇನ್ನೊಬ್ಬರಿಗೆ ಉತ್ತರ ಕೊಡುವಂತಹ ನೈತಿಕತೆ ಅವರ ಅಂತರಂಗದೊಳಗಿತ್ತು. ಅದು ಕಾವ್ಯದೊಳಗೆ ಬಂತು.
ಆ ಕಾವ್ಯದ ಶಕ್ತಿ ಏನಂತಂದ್ರೆ, ನೀ ಹಿಂಗೆ ನೋಡಬೇಡ ನನ್ನ, ಹಾಡ್ಬಿಟ್ರಿ ನೋಡ್ರಿ ಹೆಂಗ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನಾನು ಹಂಗ ನೋಡಲಿ ನಿನ್ನ. ಯಾವ ದುಃಖ ಹಿಂಡ್ತದಲ್ಲ ಅದನ್ನ ಸುಖವಾಗಿ ಪರಿವರ್ತಿಸುವಂತಹ ಶಕ್ತಿ ಯಾವ್ದಾದ್ರೂ ಇದ್ರೆ ಅದು ಬೇಂದ್ರೆ ಕಾವ್ಯಕ್ಕಿತ್ತು. ದುಃಖವನ್ನ ಸುಖವಾಗಿ ಪರಿವರ್ತಿಸಿ ಆ ಹೆಜ್ಜೆಯನ್ನ ನಮಗಾಗಿ ಬಿಟ್ಟು ಹೋದಂತಹ ಮಹಾನ್ ವ್ಯಕ್ತಿ, ಮಹಾನ್ ಕಾವ್ಯ. ನಾವೀಗ ಏನೋ ಒಂದು 4 ಸಾಲು ಗೀಚ್ಕೊಂಡು ನಾನು ಬರ್ದೆ ಅಂತ ಅಂದ್ಕೊಂಡ್ ಬಿಡ್ತೀವಿ. ಆದ್ರೆ ಅದಲ್ಲ, ಗಟ್ಟಿಗೊಳ್ಬೇಕು ಅಂತರಂಗದೊಳಗ. ಅವಾಗ ಶಬ್ದಗಳು ಏನಾಗ್ಬಿಡ್ತಾವಂದ್ರೆ ನಮ್ಮವೇ ಶಬ್ದಗಳು ಹೊರಗೆ ಬರ್ತಾವ. ನೀವು ನೋಡ್ರಿ ಬೇಂದ್ರೆಯವರೊಳಗ ಅವ್ರವೇ ಶಬ್ದ ಅದಾವ, ಬೇರೆಯವರು ಇಲ್ಲ. ಯಾಕಂದ್ರೆ ಅವರು ನಿಧಾನವಾಗಿ ಹಾಡ್ತಾ ಹೋದಂಗೆ ಅವು ಹೊರಗೆ ಬರ್ತಾ ಇದ್ದು, ಅವ್ರು ಹುಡುಕ್ತಾ ಇರ್ಲಿಲ್ಲ. ಈ ಪ್ರಸಂಗಕ್ಕೆ ನಾ ಈ ಶಬ್ದವನ್ನ ಹುಡುಕಿ ಹಾಕ್ಬೇಕು, ಓದಿ ಹಾಕ್ಬೇಕು, ಡಿಕ್ಷನರಿ ತಗೋಬೇಕು, ನೋಡ್ಬೇಕು, ಇಲ್ಲ ರೀ, ಅದೆಲ್ಲ ಬೇಂದ್ರೆ. ಯಾವುದೇ ಕಾವ್ಯ ತಗೊಳ್ರಿ, ಯಾವುದೇ ಹಾಡು ತಗೊಳ್ರಿ, ಅವರು ಬರೆದಂತಹ ಯಾವುದೇ ಒಂದು ನುಡಿ ತಗೊಳ್ರಿ, ಅದರಲ್ಲಿ ಬೇಂದ್ರೆ ಸ್ಪಷ್ಟವಾಗಿ ಕಾಣ್ತಾರೆ. ಹಂಗೆ ನಾವೆಲ್ಲ ಸಾಹಿತಿಗಳು ಕಾಣ್ಬೇಕು ಅಂತಂದ್ರೆ ಬೇಂದ್ರೆಯನ್ನ ನಾವು ಬರೀ ಓದ್ಬಾರದು, ಬೇಂದ್ರೆಯನ್ನ ಹಾಡಬೇಕು. ಬೇಂದ್ರೆಯನ್ನ ಅಂತರಂಗದೊಳಗೆ ಇಳಿಸ್ಕೊಂಡ್ವಿ ಅಂತಂದ್ರೆ ಬೇಂದ್ರೆ ಹೊರಗೆ ಬರೋದಿಲ್ಲ, ನಾನು ಸುಮ ಹೊರಗೆ ಬರ್ತೀನಿ. ಅದು ಬೇಂದ್ರೆ. ನನ್ನನ್ನು ಇವತ್ತು ಇಲ್ಲಿ 2 ಮಾತಿಗೆ ಏನೋ ಒಂದು ಧೈರ್ಯ ಮಾಡಿ ಬಂದ್ಬಿಟ್ಟೆ. ನಿಜವಾಗ್ಲೂ ನಾನು ಶಿರೀಶ್ ಜೋಶಿ ಸರ್ಗೆ ಇವತ್ತು ಧನ್ಯವಾದಗಳನ್ನ, ಒಂದು ಋಣವನ್ನ ನಾನು ಅವ್ರಿಗೆ ಇವತ್ತು ಇಟ್ಕೋತೀನಿ. ಯಾಕಂತಂದ್ರೆ ನಾನು ಬೆಳೆದದ್ದೇ ಬೇಂದ್ರೆ ಒಂದು ಆಶಯದೊಂದಿಗೆ. ಆ ಋಣ ತೀರ್ಸಕ್ಕೆ ಬಹುಶಃ ನನಗೆ ಶಿರೀಶ್ ಜೋಶಿ ಸರ್ ಅವರು ಈ ವೇದಿಕೆಯನ್ನ ಕೊಟ್ಟರು 100ರ ಸಂಭ್ರಮದಲ್ಲಿ ಅಂತ ಹೇಳ್ತಾನೆ ನನ್ನ 2 ಮಾತುಗಳಿಗೆ ಇವತ್ತು ನೀವೆಲ್ಲ ಕಿವಿಯಾಗಿದ್ದೀರಿ. ವೇದಿಕೆಯ ಮೇಲಿನ ಎಲ್ಲರಿಗೂ ಹಾಗೂ ನಿಮ್ಮೆಲ್ಲರಿಗೂ, ಈ ಸಂಘಟಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು. ನಮ್ಮ ಬೆಳಗಾವಿ ಜಿಲ್ಲೆಯ ಲೇಖಕಿ, ನಿರೂಪಕಿ, ವೈದ್ಯೆ ಹಾಗೂ ಅಂಕಣ ಬಣಗಾರ್ತಿ, ಹಾಡುಗಾರ್ತಿ ಇವತ್ತು 2 ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಾವು ಬೆಳಗಾವಿ ಸಾಹಿತ್ಯೋತ್ಸವದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ